ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್. ನಾವು ಇವತ್ತು ನಿಮಗೆ ಎಷ್ಟೋ ದಿನಗಳಿಂದ ವಿಡಿಯೋ ಮಾಡಬೇಕು ಯಾವ ವಿಷಯಗಳ ಬಗ್ಗೆ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ತಿಳಿದು ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್. ನಮ್ಮ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಮನೆ ಜವಾಬ್ದಾರಿನ ಹೊತ್ಕೊಂಡು ಎಲ್ಲೋ ದೂರದ ಪ್ರಯಾಣದಲ್ಲಿ ಬೆಂಗಳೂರು, ಮೈಸೂರು, ಹೈದರಾಬಾದು, ತಮಿಳುನಾಡು, ಬೇರೆ ಬೇರೆ ಕಡೆಯೆಲ್ಲ ಹೋಗಿ ದುಡಿತಾ ಇರುವಂತಹ ನಮ್ಮ ಯುವಕ ಯುವತಿಯರಿಗೆ ನನ್ನ ಒಂದು ಚಿಕ್ಕ ಸಲಹೆ ಕೊಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ವಾಟ್ ನೆಕ್ಸ್ಟ್? ಎಷ್ಟು ದಿನ ಅಂತ ಫ್ಯಾಮ್ಲಿನ ಬಿಟ್ಟು, ನಿಮ್ಮ ಸ್ನೇಹಿತರನ್ನ ಬಿಟ್ಟು ಹೊರಗಡೆ ಜೀವನಕ್ಕೋಸ್ಕರ ದುಡಿತಾ ಇರುತ್ತೆ? ಯಾವಾಗ ನಿಮ್ಮ ಅಂತ್ಯ? ಊರಲ್ಲಿ ಏನಾದರೂ ಫ್ಯೂಚರ್ ಕಟ್ಕೋಬೇಕು, ನಿಮ್ಮ ಸ್ಥಳೀಯ ಭಾಗದಲ್ಲಿ ನಾವು ಫ್ಯಾಮ್ಲಿ ಜೊತೆ ಆರಾಮಾಗಿರಬೇಕು ಅಂದ್ಕೊಂಡಿದ್ದೀರಾ? ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದೇನಂತ ಕೇಳ್ತಾ ಇದ್ದೀರಾ? ನಿಮ್ಮ ಜಿಲ್ಲೆಗಳಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 50 ಇಲಾಖೆಗಳಿವೆ. ಒಂದೊಂದು ಜಿಲ್ಲೆಯಲ್ಲಿ ಅದಕ್ಕೆ ತಕ್ಕಂತೆ ಇಲಾಖೆಗಳು ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಇಲಾಖೆಗಳಲ್ಲಿ ಸಿಗುವಂಥ ಕೆಲಸಗಳು ಒಂದೇ. ಪ್ರತಿ ಇಲಾಖೆಗಳಲ್ಲೂ ಸಾವಿರಾರು ಕೆಲಸಗಳಿವೆ. 53 ಇಲಾಖೆಗಳಿವೆ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ 53 ಇಲಾಖೆಗಳಿವೆ ಅಂತಂದರೆ, ನನಗೆ ಆಫೀಸರ್ಸ್ ಅಂದರೆ ಅಧಿಕಾರಿಗಳು ಕೇವಲ ಒಂದೇ ಒಂದು ಕೆಲಸವನ್ನು ಕೊಟ್ಟರೆ ಸಾಕು. ಅದು 50,000 ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 3 ಲಕ್ಷ ಆಗಿರ್ಬೋದು, 5 ಲಕ್ಷದವರೆಗೂ ಆಗಿರ್ಬೋದು. MLA MP ನಿಮ್ಮ ಜೊತೆಗಿದ್ದಾರೆ ಅಂದರೆ ಆ ಮಾತು ಬೇರೆ. ಆ ಬೇರೆ ವಿಡಿಯೋದಲ್ಲಿ ನಾನು ಅವ್ರ ಜೊತೆ ಯಾವ ಥರ ಕೆಲಸಗಳನ್ನು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅಧಿಕಾರಿಗಳ ಜೊತೆಗೆ ಇದ್ದುಕೊಂಡು ನಾವು ಯಾವ ಥರ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ 53 ಇಲಾಖೆಗಳನ್ನು ಕೂಡ ಒಂದೊಂದು ದಿನ ಒಂದೊಂದು ವಿಡಿಯೋ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಇದು ಈ ಇಲಾಖೆಗಳು ಟೋಟಲಾಗಿ 53 ಇಲಾಖೆಗಳು. ಇವುಗಳ ಉಪಯೋಗ ಯಾವ ಥರ ಮಾಡ್ಕೋಬೇಕು ಅಂತೇಳಿ ನಿಮ್ಗೇನಾದರೂ ಗೊತ್ತಾಗಬೇಕಂತಂದರೆ ನಮ್ಮ ಚಾನೆಲ್ನ ಯಾವಾಗಲೂ ಫಾಲೋ ಅಪ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಹೇಳಿ, ಮಚ್ಚ ನನಗೂ ಇಲ್ಲಿರೋ ಅವಶ್ಯಕತೆ ಇಲ್ಲ, ನಾನು ಬರ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.